ಎಲ್ರಿಗೂ ನಮಸ್ಕಾರ. ವೀಕ್ಷಕರೇ, ಇವತ್ತು ನಾನು ಪಿಶಾಚ ಯೋಗದ ಬಗ್ಗೆ ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಏನಪ್ಪ ಇದು ಪಿಶಾಚ ಯೋಗ? ಪಿಶಾಚ ಯೋಗ ಅಂದರೆ ಜಾತಕದಲ್ಲಿ ಏನಾದರೂ ಶನಿ ಮತ್ತು ರಾಹು 8ನೇ ಮನೆಯಲ್ಲಿ, 12ನೇ ಮನೆಯಲ್ಲಿ, 6ನೇ ಮನೆಯಲ್ಲಿದ್ದರೆ ಅದನ್ನು ನಾವು ಪಿಶಾಚ ಯೋಗ ಅಂತ ಕರಿತೀವಿ. ನೋಡಿ, ಬರೀ ಶನಿ ರಾಹು ಒಟ್ಟಿಗೆ ಇದ್ದರೆ ಅಲ್ಲ, ಆ ಮನೆಗಳು ಮ್ಯಾಟ್ರ್ ಆಗ್ತವೆ ಮತ್ತು ಅದರ ಬಲಾಬಲಗಳು ಮ್ಯಾಟ್ರ್ ಆಗ್ತವೆ. ಅಕಸ್ಮಾತ್ ಏನಾದರೂ ಚಂದ್ರ ರಾಹು ಒಟ್ಟಿಗೆ ಇದ್ದರೆ ಜಾತಕದಲ್ಲಿ ಅದು ಕೂಡ ಪಿಶಾಚ ಯೋಗನೇ. ಏನಕ್ಕೆ ನಾವು ಇದನ್ನು ಪಿಶಾಚ ಯೋಗ ಅಂತ ಕರಿತೀವಿ? ನೋಡಿ, ಯಾವ ವ್ಯಕ್ತಿ ಜೀವನದಲ್ಲಿ ಅತಿ ಆಸೆಗಳನ್ನ ಇಟ್ಕೊಂಡು ಒಂದು ದುಡ್ಡಿನ ಮೇಲೆ, ಹೆಣ್ಣಿನ ಮೇಲೆ, ಆಸ್ತಿ ಮೇಲೆ ಅವನು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾನೋ, ಅಥವಾ ಒಬ್ಬ ವ್ಯಕ್ತಿ ಕೊನೆಗಾಲದಲ್ಲಿ ತನ್ನ ಮಕ್ಕಳು, ತನ್ನ ಸೊಸೆ ಯಾರೂ ನನ್ನನ್ನು ಚೆನ್ನಾಗಿ ನೋಡ್ಕೊಂಬ್ಲಿಲ್ವ ಅಂತ ಒಂದು ದುಃಖದಲ್ಲಿ ಪ್ರಾಣತ್ಯಾಗ ಮಾಡಿರ್ತಾರೆ. ಅಂಥ ಒಂದು ವಂಶದ ಮಕ್ಕಳು ಅಥವಾ ಮೊಮ್ಮಕ್ಕಳ ಜಾತಕದಲ್ಲಿ ಈ ಪಿಶಾಚ ಯೋಗ ಫಾರ್ಮೇಷನ್ ಆಗ್ತದೆ. ಏನು ಮಾಡುತ್ತೆ ಈ ಪಿಶಾಚ ಯೋಗ? ನೀವು ತಿಳ್ಕೊಂಡಂಗೆ ಸಿನಿಮಾದಲ್ಲಿ ಬಂದಾಗೆ ಪಿಶಾಚಿ ಬಂದ್ಬಿಟ್ಟು ಎದುರುಗಡೆ ನಿಲ್ಲೋದಲ್ಲ. ಪಿಶಾಚ ಯೋಗ ಅಂದರೆ ಪರಾಶರ ಮುನಿಗಳು ಹೇಳಿರೋ ಹಾಗೆ ಆ ವ್ಯಕ್ತಿಗಳ ಮನೆಯಲ್ಲಿ ನಿಜವಾದ ಕಷ್ಟಗಳು ಶುರುವಾಗ್ತಕ್ಕಂಥದ್ದು. ಅದಕ್ಕೆ ಹೇಳೋದು, ನೀವು ಯಾವ ದೇವರನ್ನು ಪೂಜೆ ಮಾಡಿದ್ರೂ ಮುಖ್ಯವಾಗಿ ಮನೆಯಲ್ಲಿ ತಂದೆ ತಾಯಿ, ಅಜ್ಜ ಅಜ್ಜಿ, ನಿಮ್ಮ ಪಿತೃಗಳು ಇವರು ಏನಾದರೂ ಶಾಪ ಹಾಕಿದ್ರೆ ಆ ಮನೆ ಉದ್ಧಾರ ಆಗೋಕ್ಕೆ ಯಾವುದೇ ಅವಕಾಶ ಇರೋಲ್ಲ. ಯಾಕಂದರೆ ಅವರು ನೆಮ್ಮದಿಯಿಂದ ಹೋಗಿರಬೇಕು. ಪಿತೃ ದೇವೋಭವ ಅನ್ನೋ ಒಂದು ಮಾತನ್ನು ಎಲ್ಲರೂ ಪಾಲಿಸಬೇಕು. ನೋಡಿ, ನಾನು ಎಚ್ಚರಿಕೆ ಕೊಡೋದೇನು ಅಂದರೆ, ನಿಮ್ಮ ಜಾತಕದಲ್ಲಿ ಪಿಶಾಚ ಯೋಗ ಇದ್ದರೆ ಅವರು ಮಾನಸಿಕ ಖಿನ್ನತೆ, ತುಂಬ ಮಾನಸಿಕವಾಗಿ ಡಿಪ್ರೆಷನ್ಗೆ ಒಳಗಾಗ್ತಕ್ಕಂಥದ್ದು. ಮತ್ತು ಅವರಿಗೆ ಸಮಸ್ಯೆ ಒಬ್ಬ ವ್ಯಕ್ತಿ ಜೀವನದಲ್ಲಿ ಹೇಗೆ ಅಂದರೆ, ಯಾರೋ ಬರ್ತಾರೆ, ಸುಮ್ಮನೆ ಅವ್ರಿಗೆ ತೊಂದರೆ ಕೊಡೋಕ್ಕೆ ಶುರು ಮಾಡ್ತಾರೆ. ಅದನ್ನೇ ಪಿಶಾಚ ರೂಪ ಅನ್ನೋದು. ನಿಮಗೆ ದೆವ್ವ ಎದುರುಗಡೆ ಬರ್ತಕ್ಕಂಥದ್ದಲ್ಲ. ಪಿಶಾಚ ಯೋಗ ಅಂದರೆ ಬೇರೆ ವ್ಯಕ್ತಿಗಳು ನಿಮಗೆ ಪಿಶಾಚಿ ಥರ ಕಾಡ್ತಕ್ಕಂಥದ್ದು. ಇದನ್ನೇ ಜಾತಕದಲ್ಲಿ ಪಿಶಾಚ ಯೋಗ. ಯಾಕಪ್ಪ ನನಗೆ ಇವರು ಇಷ್ಟೊಂದು ತೊಂದರೆ ಕೊಡ್ತಾವ್ರೆ, ನಾವು ಏನು ಮಾಡಿದ್ವಿ ಅಂತ ತುಂಬ ಜನಗಳು ಅಂದ್ಕೊಳ್ತೀರ. ಈ ಥರ ಕಾಂಬಿನೇಷನ್ಗಳು ಇದ್ದು ನಿಮಗೆ ಪಿತೃ ಶಾಪಗಳು ಇದ್ದರೆ ಈ ಥರ ಫಲಿಸುತ್ತೆ. ಅದಕ್ಕೆ ನೋಡಿ, ಇವತ್ತಿನ ಕಾಲ ಹೇಗಿದೆ ಅಂದರೆ, ಇವತ್ತು ತುಂಬ ಆಧುನಿಕತೆ. ಅಂದರೆ ಇದೇನೂ ಇಲ್ಲ ನೋಡಿ, ತಂದೆ ತಾಯಿನ ಮತ್ತು ಅವರ ನಿಮ್ಮ ತಾತ ಅಜ್ಜಿ ಆಗಲಿ, ತಂದೆ ತಾಯಿ ಆಗಲಿ, ಅವರನ್ನು ನೀವು ಸೇವೆ ಮಾಡೋದು ಒಂದು ನಂಬಿಕೆ ಮೇಲೆ. ಯಾವ ನಂಬಿಕೆ ಅಂದರೆ, ಅವರು ನಮಗೆ ಬಯಸದೆ ಈ ದೇಹ ಕೊಟ್ಟರು, ಮತ್ತು ಊಟ ಮತ್ತು ನಮ್ಮನ್ನು ಸಾಕಿ ದೊಡ್ಡವರನ್ನಾಗಿ ಮಾಡಿದ್ರು. ಈಗ ನಿಮ್ಮ ಕರ್ತವ್ಯ ಅವರು ನೆಮ್ಮದಿಯಾಗಿ ಹೋಗೋವರೆಗೂ ಅವರನ್ನು ನೋಡ್ತಕ್ಕಂಥದ್ದು. ಇಲ್ಲಾಂದರೆ ಈ ಥರ ನೀವು ಕರ್ಮಗಳನ್ನು ಅನುಭವಿಸ್ತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ ಆಗುತ್ತೆ. ಇಲ್ಲಿ ಯಾರಿಗೂ ಯಾವುದೇ ಎಕ್ಸ್ಕ್ಯೂಸ್ ಇಲ್ಲ. ತಂದೆ ತಾಯಿನ ರಕ್ಷಣೆ ಮಾಡ್ತಕ್ಕಂಥದ್ದು, ನೋಡ್ಕೊಂತಕ್ಕಂಥದ್ದು ಪ್ರತಿಯೊಬ್ಬನ ಕರ್ತವ್ಯ ಆಗಿರುತ್ತೆ. ಜಾತಕದಲ್ಲಿ ಪಿಶಾಚ ಯೋಗ ಏನಾದರೂ ಬಂತು ಅಂದರೆ ತುಂಬ ಕಷ್ಟಗಳನ್ನು ಅನುಭವಿಸ್ತೀರ. ಆಮೇಲೆ ಈ ಪಿಶಾಚ ಯೋಗ ಇದ್ದವರು ಅವರ ಮಕ್ಕಳು ಕೂಡ ಭಾಳ ಕಷ್ಟಗಳನ್ನು ಅನುಭವಿಸ್ತಾರೆ. ಅವ್ರಿಗೆ ಹುಟ್ಟೋಂಥ ಮಕ್ಕಳು ಕೂಡ. ನಾನು ಎಷ್ಟೋ ಜನಗಳ ಜೀವನದಲ್ಲಿ ಸತ್ಯವಾಗ್ಲೂ ನೋಡಿದ್ದೀನಿ. ಅವರು ಏನೋ ಮಾಡಿರ್ತಾರೆ, ತಂದೆ ತಾಯಿನ ನೋಯಿಸಿರ್ತಾರೆ, ಇನ್ನೊಬ್ಬರನ್ನ ಮನಸ್ಸನ್ನು ನೋಯಿಸಿರ್ತಾರೆ. ಹಾಗೆ ಆದರೆ ಅವರ ಮಕ್ಕಳೇ ಅವರಿಗೆ ಶತ್ರು ಆಗ್ತಕ್ಕಂಥದ್ದು. ಸೊ ನಾವು ಹೇಳೋದೇನು ಅಂದರೆ, ಈ ಪಿಶಾಚ ಯೋಗವನ್ನು ಯಾವುದೇ ಕಾರಣಕ್ಕೂ ತಂದ್ಕೊಳ್ಳೋ ಅಂಥಕ್ಕೆ ಹೋಗಬೇಡಿ. ಯಾವಾಗಲೂ ಹಿರಿಯರ ಪಿತೃಗಳ ಸೇವೆಯನ್ನು ಮಾಡೋದನ್ನು ಕಲೀರಿ. ಅದು ಒಂದು ಬಲ ಇದ್ದರೆ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಯಾರೂ ಏನೂ ಮಾಡೋಕ್ಕಾಗೋದಿಲ್ಲ. ಸೊ ಜಾತಕದಲ್ಲಿ ಶನಿ ರಾಹು, ಚಂದ್ರ ರಾಹು ಇದ್ದರೆ ಈ ಒಂದು ಸಮಸ್ಯೆ ಬರ್ತಕ್ಕಂಥದ್ದು. ಇನ್ನು ಸಾಕಷ್ಟು ಜನ ಪರಿಹಾರವನ್ನು ಕೇಳ್ಬೋದು. ನೋಡಿ, ಪರಿಹಾರ ಅಂದರೆ, ನೀವು ಮೊದಲು ಈಗಿರೋ ನಿಮ್ಮ ತಂದೆ ತಾಯಿಗಳನ್ನು ಸ್ವಲ್ಪ ಗೌರವದಿಂದ ಕಾಣಿ. ಇದು ಫಸ್ಟ್ ಪರಿಹಾರ ನಾನು ಹೇಳ್ತಕ್ಕಂಥದ್ದು. ಅವರ ಮನಸ್ಸನ್ನು ನೋಯಿಸ್ಬಿಡಿ. ಅವ್ರು ಏನೇ ಅಂದರೂ ಒಂದು ಮಾತು ನೀವು ಸಹಿಸಿಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ಪರಿಹಾರ ಅಂದರೆ, ನಾನು ಯಾವಾಗಲೂ ಪಿತೃದೋಷಗಳಿಗೆ ಶನಿ ಆರಾಧನೆ ಮಾಡಬೇಕು. ಈ ಪಿಶಾಚ ಯೋಗ ಅಂದರೆ ಶನಿ ರಾಹುವಿನಿಂದ ಬರ್ತಕ್ಕಂಥದ್ದು. ಶನಿಯ ಒಂದು ಮಂತ್ರ ನೀವು ಶನಿವಾರದಂದು ಹೇಳ್ತಕ್ಕಂಥದ್ದು, ಶನಿ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಕ್ಕಂಥದ್ದು. ಮತ್ತು ವಯಸ್ಸಾದ ವ್ಯಕ್ತಿಗಳಿಗೆ ಸಹಜವಾಗಿ ಅವರಿಗೆ ಬಟ್ಟೆ, ಊಟ ಇವೆರಡನ್ನು ನೀವು ಶನಿವಾರದಂದು ಯಾರಿಗಾದರೂ ಕೊಡ್ತಕ್ಕಂಥದ್ದು. ಇದು ನಿಮ್ಮ ಕರ್ಮಗಳನ್ನು ಕಳೀತಕ್ಕಂಥದ್ದು.
ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದ.